ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಇದೀಗ ಇವತ್ತಿನ ಹೆಡ್ಲೈನ್ಸ್. ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರ ಅಧ್ಯಕ್ಷತೆಯಲ್ಲಿ ಕೈಗೊಳ್ಳಲಾದ ಕೋವಿಡ್ ನಿಯಂತ್ರಣ ಕುರಿತು ನಡೆದ ಸಭೆ. ಎನ್ಜಿಒ ಪ್ರತಿನಿಧಿಗಳ ಸಹಕಾರಕ್ಕೆ ಮನವಿ ಮಾಡಿದ ಜಿಲ್ಲಾಧಿಕಾರಿಗಳು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ವಾರ್ಡ್ ಸಂಖ್ಯೆ 20ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ದಿಗಂಬರ್ ಮಡಿವಾಳ್ ಜನಸೇವೆಗೆ ಅವಕಾಶ ಕಲ್ಪಿಸುವುದಾಗಿ ಅಭ್ಯರ್ಥಿಯಿಂದ ಮತಯಾಚನೆ. ವಾರ್ಡ್ ಸಂಖ್ಯೆ 31ರ ಜೆಡಿಎಸ್ ಅಭ್ಯರ್ಥಿ ಹನುಮಂತ್ ತಂದೆ ಮಲ್ಲಿಕಪ್ಪ ಅವರಿಂದ ಮನೆ ಮನೆಗೆ ತೆರಳಿ ತಮ್ಮ ಬೆಂಬಲಿಗರೊಂದಿಗೆ ಮತಯಾಚನೆ. ಹಿಂದುಳಿದ ವರ್ಗ ಬಡ ಜನರ ಸಮಸ್ಯೆ ನಿವಾರಣೆಗೆ ಯಾವಾಗಲೂ ಬದ್ಧನಾಗಿದ್ದೇನೆ, ಅಭ್ಯರ್ಥಿಯಿಂದ ಭರವಸೆ. ವಾರ್ಡ್ ಸಂಖ್ಯೆ 31ರ ಬಿಜೆಪಿಯ ಅಭ್ಯರ್ಥಿ ಕಿರಣ್ ಪಾಲಂ ಅವರಿಂದ ಮನೆ ಮನೆಗೆ ತೆರಳಿ ಮತಯಾಚನೆ. ಸತತ 4 ವರ್ಷಗಳಿಂದ ವಾರ್ಡ್ನ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿದ್ದೇನೆ, ಮತ ನೀಡಿ ಗೆಲ್ಲಿಸುವುದಾಗಿ ಕಿರಣ್ ಪಾಲಂ ಅವರಿಂದ ಮನವಿ. ಈ ಹಿಂದೆ ಮಾಡಿದ ಸೇವೆಯನ್ನು ಗುರುತಿಸಿ ಮತ ನೀಡುವುದಾಗಿ ಜೆಡಿಎಸ್ ಪಕ್ಷದ ವಾರ್ಡ್ ಸಂಖ್ಯೆ 11ರ ಅಭ್ಯರ್ಥಿ ಶ್ರೀಮತಿ ದ್ರೌಪದಿ ಅವರ ಪರವಾಗಿ ಅಭಿ ಕಾಳೆ ಅವರಿಂದ ಮತಯಾಚನೆ. ಕೋವಿಡ್-19 ನಿಗ್ರಹದ ಕ್ರಮಕ್ಕೆ ಸಮುದಾಯದ ಸಹಕಾರವನ್ನು ಕೂಡ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಎನ್ಜಿಒಗಳ ಪದಾಧಿಕಾರಿಗಳನ್ನು ಆಹ್ವಾನಿಸಿ ಅವರೊಂದಿಗೆ ಸಭೆ ನಡೆಸಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದರು. ವಿವಿಧ ಸಂಘ ಸಂಸ್ಥೆಗಳು ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಿ ಕೋವಿಡ್ ರೋಗಿಗಳ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುವುದು ಅವರ ಯೋಗಕ್ಷೇಮ ಕೇಳುವ ಕಾರ್ಯವಾಗಬೇಕಿದೆ ಎಂದು ತಿಳಿಸಿದ ಜಿಲ್ಲಾಧಿಕಾರಿಗಳು, ಕೋವಿಡ್ ತಡೆ ಕಾರ್ಯಾಚರಣೆಯಲ್ಲಿ ಜಿಲ್ಲೆಯ ಎಲ್ಲ ಸರ್ಕಾರೇತರ ಸಂಘ ಸಂಸ್ಥೆಗಳು ಸ್ವಯಂ ಸ್ಫೂರ್ತಿಯಿಂದ ಭಾಗಿಯಾಗಬೇಕು ಎಂದು ಮನವಿಯನ್ನು ಮಾಡಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ, ಶಾಹೀನ್ ಶಿಕ್ಷಣ ಸಂಸ್ಥೆ ಅಬ್ದುಲ್ ಖದೀರ್ ಸೇರಿದಂತೆ ವಿವಿಧ ಎನ್ಜಿಒಗಳ ಪ್ರತಿನಿಧಿಗಳಾದ ಮಹೇಶ್ ಗೋರ್ನಾಳ್ಕರ್, ವಿನಯ್ ಮಾಳ್ಗಿ ಸೇರಿದಂತೆ ಇನ್ನಿತರರು ಇದ್ದರು. ಸಹ ಕಾಯಿಲೆಗಳು, ಕೋಮಾರ್ಬಿಡ್ ಡಯಾಬಿಟಿಸ್ ಅಂತವರು, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅಂತವರು ವ್ಯವಸ್ಥಿತವಾಗಿ ಪಕ್ಕದಲ್ಲಿರುವ ಕೋವಿಡ್ ಕೇರ್ ಸೆಂಟರ್, ಕಲ್ಯಾಣ ಮಂಟಪಗಳಲ್ಲಿ ನಾವು ಬೆಡ್ ಹಾಕಿ ಡಾಕ್ಟರ್ ನರ್ಸ್ ಇಟ್ಟಿರ್ತೀವಲ್ಲ, ಅಲ್ಲಿ ಇದ್ರೆ ಸಾಕು. ಅಲ್ಲಿ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಬಹಳ ಅಸ್ತವ್ಯಸ್ತ ಆದಾಗ ಪಕ್ಕದಲ್ಲಿ ಇರುವ ತಾಲೂಕು ಹಾಸ್ಪಿಟಲ್ ಮತ್ತು ಬ್ರಿಮ್ಸ್ ಎರಡು ಒಂದೇ ಪ್ರಮಾಣದಲ್ಲಿರುವ ಔಷಧಿ, ಆಮ್ಲಜನಕ ಮತ್ತು ಟಾಪ್ ಡಾಕ್ಟರು, ನರ್ಸ್ ಎಲ್ಲರೂ ಇದ್ದಾರೆ. ಅದೇನೋ ಜನರ ತಲೆಯಲ್ಲಿ ಬ್ರಿಮ್ಸ್ ಹೋದ್ರೆ ಅಷ್ಟೇ ಎಲ್ಲ ಜನ ಇರ್ತಾರೆ ಅಂತ ಅಲ್ಲ, ನಮ್ಗೆ ಗೊತ್ತಿದೆ ಈ ತರ ಆಗ್ತದೆ ಅಂತ ಹೇಳಿ. ಅದಕ್ಕೆ ಪ್ರತಿ ತಾಲೂಕಿನಲ್ಲೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಸಂದೇಶವನ್ನ ತಲುಪಿಸೋದಕ್ಕೆ ಜವಾಬ್ದಾರಿ. ಇಂಥ ಸಂದರ್ಭದಲ್ಲಿ ಜನರನ್ನ ಆತಂಕದಲ್ಲಿ ಇಡದೆ ನೀವು ಆಯಾಯ ಗ್ರಾಮದಲ್ಲಿ ಆಯಾಯ ಊರಿನಲ್ಲಿರುವಂತವರು ಇದನ್ನ ವ್ಯವಸ್ಥಿತವಾಗಿ ಮಾಡಿಸ್ಕೊಳ್ಬೇಕು. ಇದನ್ನ ಹೇಳಲಿಕ್ಕೋಸ್ಕರ ಇವತ್ತು ಸಭೆಯನ್ನು ಕರೆದಿದ್ದೀವಿ. ಇದಲ್ಲದೆ ಲಾಸ್ಟ್ ಟೈಮ್ ನೀವು ಏನೇನೆಲ್ಲ ಮಾಡಿದಿರಿ, ಈ ಸತಿ ಏನೇನು ಮಾಡಲಿದ್ದೀರಿ, ಅದೆಲ್ಲ ನಮ್ಮ ಜೊತೆ ನೀವು ಹಂಚ್ಕೊಂಡ್ರೆ ಅದಕ್ಕೆ ತಕ್ಕಂಗೆ ನನ್ನಿಂದ ಏನು ಸಹಕಾರ, ನನ್ನ ಸಾಥ್ ಏನಿರಬೇಕು, ನಿಮ್ಮಿಂದ ಸಹಕಾರವನ್ನು ಹೇಗೆ ಪಡೆಯಬೇಕು ಅನ್ನೋದನ್ನು ನಾನು ವಿಚಾರ ಇಷ್ಟೇ. ಇದರ ಹೊರತು ಬಿಕಾಸ್ ಆಫ್ ದಿ ಅನ್ನೆಸೆಸರಿ ರೂಮರ್ಸ್ ಅಂಡ್ ರಾಂಗ್ ಬಿಲೀಫ್ಸ್ ಅವರಿಗೆ ಆ ಕಾಯಿಲೆಯಿಂದ ಏನಾಗಿ ದೊಡ್ಡ ತೊಂದರೆ ಆಗಿದೆಯೋ ಇಲ್ಲೋ, ಈ ಪ್ಯಾನಿಕ್ ನಿದ್ರೆ ಕಾಯಿಲೆಯಿಂದ ತೊಂದರೆ ಆಗುತ್ತದೆ. ಇದೇ ಎಕ್ಸಾಂಪಲ್ ಇಟ್ಕೊಂಡು ನಾವು ಸೇವೆ ಮಾಡಬೇಕಾಗ್ತದೆ. ಅದಕ್ಕೆ ಪ್ರಪ್ರಥಮವಾಗಿ ಅಲ್ಲಿ ನೀವು ಹೇಳಿದಂಗೆ ಪ್ರತಿ ತಾಲೂಕ್ ಹೆಲ್ತ್ ಹಾಸ್ಪಿಟಲ್ನಲ್ಲಿ, ಪ್ರತಿ ಬ್ರಿಮ್ಸ್ ಹಾಸ್ಪಿಟಲ್, ನ್ಯೂ ಹಾಸ್ಪಿಟಲ್ ಮತ್ತು ಓಲ್ಡ್ ಬೆಡ್ ಹಾಸ್ಪಿಟಲ್ನಲ್ಲಿ, 100 ಬೆಡ್ ಹಾಸ್ಪಿಟಲ್ನಲ್ಲಿ ಈ ಮಾಹಿತಿ ಕೇಂದ್ರನ ಇಡ್ತೀವಿ. ಅಲ್ಲಿ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಮ್ಯಾನ್ಡ್ ಬೈ ಅವರ್ NGOs 24/7. ಒಬ್ಬರಾದ್ರೂ ಅಲ್ಲಿ ಕೊಡಬೇಕು. ಬಂದಿದ್ರೆ ನಿಮ್ದು ಕೇಸ್ ಶೀಟ್ ಕೊಡಿ, ಎಲ್ಲಿಂದ ಬಂದಿದೆ, ಅವ್ರ ಹತ್ರ ಪಲ್ಸ್ ಆಕ್ಸಿಮೀಟರ್ ಇದೆಯಾ ಇಲ್ವಾ, ನಿಮ್ದು ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಇಲ್ಲಿ ಅಡ್ಮಿಷನ್ ಅವಶ್ಯಕತೆ ಆಯ್ತೋ ಇಲ್ವೋ ಅನ್ನೋದನ್ನ ನೀವು ನಿಮ್ಮ ಪ್ರಮಾಣದಲ್ಲಿ, ನಿಮ್ಮ ಹಂತದಲ್ಲಿ ನೀವು ನಿರ್ಣಯ ತಗೊಳ್ಳಿ. ನೀವು ಡಾಕ್ಟ್ರೇ ಇರ್ಬೇಕಂತ ಏನೂ ಇಲ್ಲ. ಏನು ನೀವು CCC ಸೆಂಟರ್ಗೆ ಹೋಗ್ಬೋದಾಗಿತ್ತಲ್ಲ. ನಿಮ್ಮ ವಯಸ್ಸು ಏನಿದೆ, ನಿಮ್ಮ ಅಣ್ಣನ ಸಮಸ್ಯೆ ಏನಿದೆ. ಈ ಹಿಂದೆ ಒಬ್ಬ ಸಮಾಜದ ಹಿತಚಿಂತಕನಾಗಿ, ಪ್ರಗತಿಪರರಾಗಿ ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡಿದ್ದು, ಅವರ ಸೇವೆಯನ್ನು ಗುರುತಿಸಿ ನಗರಸಭೆಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಪಕ್ಷವು ಅವಕಾಶವನ್ನು ಕಲ್ಪಿಸಿದೆ. ನಗರಸಭೆ ಚುನಾವಣೆಯ ನಿಮಿತ್ತವಾಗಿ ಕಾಂಗ್ರೆಸ್ ಪಕ್ಷದ ವಾರ್ಡ್ ಸಂಖ್ಯೆ 20ರ ಅಭ್ಯರ್ಥಿಯಾದ ದಿಗಂಬರ್ ವೈಜನಾಥ್ ಮಡಿವಾಳ್ ಅವರು ವಾರ್ಡ್ನ ಪ್ರತಿಯೊಂದು ಮನೆ ಮನೆಗೆ ತೆರಳಿ ಮತ ಬಾಂಧವರಿಗೆ ಕರಪತ್ರಗಳನ್ನು ವಿತರಣೆ ಮಾಡುವ ಮೂಲಕ ಮತಯಾಚನೆ ಮಾಡಿದರು. ಈ ಕುರಿತಾಗಿ ಅಭ್ಯರ್ಥಿಯಾದ ದಿಗಂಬರ್ ಮಡಿವಾಳ್ ಅವರು ಮಾತನಾಡಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಬಾರಿ ನಾನು ನಗರಸಭೆಯ ಚುನಾವಣೆಯಲ್ಲಿ ಕಣಕ್ಕಿಳಿದಿದ್ದೇನೆ.
ಕ್ರಮ ಸಂಖ್ಯೆ 3ಕ್ಕೆ ನಿಮ್ಮ ಮತವನ್ನು ನೀಡಿ ಗೆಲ್ಲಿಸಿ. ನಾನು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಿದ್ಧನಾಗಿದ್ದೇನೆ. ಬೀದಿ ದೀಪಗಳನ್ನು ಅಳವಡಿಸುವುದಾಗಿರಬಹುದು, ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವುದಾಗಿರಬಹುದು. ಸಾಕಷ್ಟು ಬಡಜನರ ಮನೆಗಳು ಅಸ್ತವ್ಯಸ್ತವಾಗಿ ಇವೆ. ಮಳೆ ಬಂದರೆ ಸಾಕು, ಮನೆಯಲ್ಲಿ ಮಳೆ ನೀರು ಸೋರುವಂತಹದ್ದಾಗಿದೆ. ಅಂತಹವರಿಗೆ ಆಶ್ರಯ ಯೋಜನೆಯಡಿಯಲ್ಲಿ ಮನೆ ಕಲ್ಪಿಸುವುದಾಗಿ, ಸೌಲಭ್ಯ ಕಲ್ಪಿಸುವುದಾಗಿ ಭರವಸೆಯನ್ನು ವ್ಯಕ್ತಪಡಿಸಿದರು. ಈ ಹಿಂದೆ ಲಾಕ್ಡೌನ್ನ ಸಂದರ್ಭದಲ್ಲಿ ಆಹಾರ ಕಿಟ್ಗಳ ವಿತರಣೆ ಮಾಡಿದ್ದೇನೆ. 25 kg ಅಕ್ಕಿಯನ್ನು ವಿತರಣೆ ಮಾಡಿದ್ದೇನೆ. ಹಾಗಾಗಿ ನನ್ನ ಸೇವೆಯನ್ನು ಗುರುತಿಸಿ ಹೆಚ್ಚಿನ ಮತಗಳನ್ನು ನೀಡಿ ಜನರ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸುವುದಾಗಿ ಮನವಿಯನ್ನು ಮಾಡಿದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ದಿಗಂಬರ್ ಮಡಿವಾಳ್ ಅವರ ಪರ ಬೆಂಬಲಿಗರು, ಹಿತೈಷಿಗಳು ಉಪಸ್ಥಿತರಿದ್ದರು. ಶ್ರೀ ದಿಗಂಬರ್ ವೈಜನಾಥ್ ಮಡಿವಾಳ್ ಅಂತೇಳಿ ನಾನು ಅಭ್ಯರ್ಥಿಯಾಗಿದ್ದೀನಿ. 20ನೇ ವಾರ್ಡಿಗೆ ಕ್ರಮ ಸಂಖ್ಯೆ 3. ನಾನು ಒಂದೇ ಎಲ್ಲ 20ನೇ ವಾರ್ಡಿನ ಎಲ್ಲ ನನ್ನ ತಾಯಂದರೇ, ನನ್ನ ತಂದೆಯರೇ, ಎಲ್ಲ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಎಲ್ಲ ಯುವಕರೇ, ನನಗೆಲ್ಲರಿಗೂ ಕಳಕಳಿನಿಂದ ನನಗೆ ನಿಮ್ಮ ಮತವನ್ನು ನನಗೆ ಓಟ್ ಹಾಕಿ ಗೆಲ್ಲಿಸ್ರಿ ಅಂಥೇಳಿ ನಾನು ನಿಮ್ಗೆ ಕಳಕಳಿಯಿಂದ ಕೇಳ್ತೇನೆ. ಗೆಲ್ಲಿಸಿದ ನಂತರ ನಾನು ನಿಮಗೆ ಎಲೆಕ್ಟ್ರಿಕಲ್ ಹಾಗೂ ವಾಟರ್ ಸಪ್ಲೈ ಹಾಗೂ UGD ಹಾಗೂ ನೀರಿನ ಪ್ರಾಬ್ಲಮ್ ಇದೆ, ನಾಲಿ ಪ್ರಾಬ್ಲಮ್ ಇದೆ, ಇಂಥವೆಲ್ಲ ಸೌಲಭ್ಯಗಳು, ಹಾಸ್ಪಿಟಲ್ ಸೌಲಭ್ಯಗಳು ಅವು ಕೂಡ ಮಾಡಿಕೊಡ್ತೀನಿ. ಅದೇ ರೀತಿಯಾಗಿ ಯಾರಿಗೆ ಮನೆಗಳಿಲ್ಲ, ಭಾಳ ಮನೆ ನೋಡಿ ನಾನು ಮನೆಗಳು ನೀರು ಸೋರ್ತಾ ಇದೆ, ಆ ಕೂಡ ನಾನು ಆದಷ್ಟು ಮುನ್ಸಿಪಾಲ್ಟಿ ಆಶ್ರಯ ಯೋಜನೆಯಲ್ಲಿ ಇರ್ತದೆ, ಮನೆ ಕೂಡ ಮಾಡಿಸ್ಕೊಡ್ತೀನಿ ಅಂಥೇಳಿ ಆ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಯಾವುದೇ ಈಗ ಸೌಲಭ್ಯಗಳು ಗೊತ್ತಾ, ಭಾಳಷ್ಟು ಕುಂದುಕೊರತೆಯವರಿಗೆ, ಯಾರಿಗೆ ಬಡವರಿದ್ದಾರೆ ಅವ್ರಿಗೆ ಅಂಥ ಒಂದು ಮುನ್ಸಿಪಾಲ್ಟಿಯಿಂದ ಯಾವ ಸೌಲಭ್ಯಗಳು 55,000 ರೂಪಾಯಿ ಸ್ಕೀಮ್ ಇದೆ, ಅದು ಕೂಡ ಮಾಡಿಸ್ಕೊಡ್ತೀನಿ. ಯಾವುದೇ ಸರ್ಕಾರ ವತಿಯಿಂದ ಯಾವ ಒಂದು ಸೌಲಭ್ಯಗಳಿವೆ ಇತ್ಯಾದಿ ಎಷ್ಟೇ ಇನ್ನೂ ಮುಂದೆ ಬರಲಿ ಅಂಥವೆಲ್ಲ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಹಿಂದೆ ಸುಮಾರು ಲಾಕ್ಡೌನಲ್ಲಿ ಎಲ್ಲ ಸುಮಾರು ಮನೆಗೆ ಹೋಗಿ ನಾನು ಸುಮಾರು 25 ಕಿಲೋ ಎಲ್ಲ ಮನೆಗೆ ನಾನು ಅಕ್ಕಿ ಹಂಚೀನಿ, ಕಿಟ್ ಕೂಡ ಹಂಚೀನಿ. ಯಾಕೆಂದರೆ ಎಲ್ಲ ಬಡವರಿಗೆ ನಾನು ಈ ಸಹಾಯ ಕೆಲಸವನ್ನು ಮಾಡ್ತಾ ಬಂದೀನಿ. ಹಿಂದೆ ಕೂಡ ಎಲ್ಲ ಗುಡಿಗಳು ಎಲ್ಲೆಲ್ಲಿದೆ ನನ್ನ ಒಂದು ಇದರಲ್ಲಿ ಹುದ್ದೆಯಲ್ಲಿ ನಾನು ಭಾಳಷ್ಟು ಈಗೆಲ್ಲ ಹಿಂದೆ ಭಾಳ ನಾನು ಎಲ್ಲ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ, ಒಳ್ಳೆಯ ಅಭ್ಯರ್ಥಿಯಾಗಿದ್ದೀನಿ. ಕಾಂಗ್ರೆಸ್ ಪಕ್ಷದಿಂದ ಏನದಂದ್ರೆ ನಾನು ನಿಂತೀನಿ, ಕೈಗೆ ತೊಗೊಂಡು ನನ್ನ ಚಿಹ್ನಿದೆ. ಅದಕ್ಕೆ ಆದಷ್ಟು ಎಲ್ಲ ನನಗೂ ಈ 20 ನಂಬರ್ ವಾರ್ಡಿಗೆ ಎಲ್ಲ ಬರುವಂಥ ನಮ್ಮ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ಕಳ್ಕಳಿಂದ ಬೇಡೋದಂತಂದ್ರೆ ಒಳ್ಳೆ ಕೆಲಸ ಮಾಡ್ತೀನಿ. ನಿಮಗೆ ಭರೋಸೆ ನಿಮ್ಮ ಪ್ರಮಾಣವಾಗಿ ಹೇಳ್ತೀನಿ. ಕೋವಿಡನ್ನು ಹೆಚ್ಚಾಗಿದೆ, ಆದಷ್ಟು ನೀವೆಲ್ಲ ದೂರಲಿಂದ ನಿಂತು ಡಿಸ್ಟೆನ್ಸ್ ನಿಂತು ಎಲ್ಲ ಮಾಸ್ಕ್ ಹಾಕ್ಕೊಂಡು ಎಲ್ಲರಿಗೆ ಯಾರಿಗೆ ಟಚ್ ಇಲ್ದೇನೆ ಎಲ್ಲರೂ ಓಟ್ ಹಾಕಬೇಕು. ಯಾಕೆಂದರೆ ಈ ಕೋವಿಡನ್ನು ಭಾಳ ಹೆಚ್ಚಾಗಿದೆ ಬೀದರಲ್ಲಿ. ಅದಕ್ಕೆ ಆದಷ್ಟು ನಿಮ್ಮೆಲ್ಲರಿಗೂ ಕಳ್ಕಳಿಂದ ಬಿಡ್ತೀನಿ. ನಮ್ಮ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ, ಎಲ್ಲ ಹಿರಿಯರಿಗೆ ಎಲ್ಲರಿಗೂ ನಾನು ಕಳ್ಕಳಿಂದ ಬಿಡೋದು, ಮಾಸ್ಕ್ ಹಾಕ್ಕೊಂಡು ಬಂದು 27ನೇ ತಾರೀಕಿಗೆ ನೀವು ಮುಂಜಾನೆ 7 ಹಿಡ್ಕೊಂಡು ಸುಮಾರು 5 ತನಕ ಎಲೆಕ್ಷನ್ ವೋಟ್ರ್ ಇದೆ. ಅದಕ್ಕೆ 27ನೇ ತಾರೀಕು ಆದಷ್ಟು ಮರೆಯಲ್ದೆ ಯಾರೂ ಮನೆಯಲ್ಲಿ ಇರಲ್ದೆ ಟೈಮ್ ತೊಗೊಂಡು ಆಗೋತೀನಿ, ಎಲ್ಲ छुट्टी ಇದೆ. ಆದಷ್ಟು ಯಾರೂ ತಪ್ಪಲ್ದೇ ಆ ಓಟನ್ನು ಮಾಡಿ ಆ ಮತವನ್ನು ಚಲಿಸಿ ನಿಮ್ಮ ಒಳ್ಳೆಯ ಓಟು ಮುತ್ತಿನ ಹಂತದಂಥೇಳಿ ಕಳಕಳಿಂದ ಬಿಡ್ತೀನಿ ಎಲ್ಲರಿಗೂ. ವಾರ್ಡ್ ಸಂಖ್ಯೆ 31ರಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಹಣಮಂತ್ ತಂದೆ ಮಲ್ಲಿಕಪ್ಪನವರು ನಗರಸಭೆ ಚುನಾವಣೆಯ ಪ್ರಯುಕ್ತವಾಗಿ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ಮಾಡಿದರು.
ಬಳಿಕ ಮಾತನಾಡಿದ ಅವರು, ಹಿಂದುಳಿದ ಜನಾಂಗಕ್ಕೆ ಸೇರಿದ ನನಗೆ ಬಡ ಜನರ, ಹಿಂದುಳಿದ ಜನರ ಕುಂದುಕೊರತೆಗಳ ಅರಿವು ನನಗಿದೆ. ಹಾಗಾಗಿ ಸತತ 5 ವರ್ಷಗಳಿಂದ ಶಾಸಕ ಬಂಡೆಪ್ಪ ಕಾಶೆಂಪುರ ಅವರಿಗೆ ಮನವಿಯನ್ನ ಮಾಡಿ ಈಗ ವಾರ್ಡ್ನಲ್ಲಿ ನಗರಸಭೆ ಚುನಾವಣೆಯ ಪ್ರಯುಕ್ತವಾಗಿ ಕಣಕ್ಕಿಳಿದಿದ್ದೇನೆ. ವಾರ್ಡ್ನಲ್ಲಿ ಅವಶ್ಯಕತೆವಿರುವ ಸಿಸಿ ರಸ್ತೆ ನಿರ್ಮಾಣ ಮಾಡುವುದು, ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವುದು, ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆಯನ್ನು ವ್ಯಕ್ತಪಡಿಸಿದರು. ನಮ್ಮದು ರೈತ ಪರ ಪಕ್ಷವಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಬಡವರ ಪರ ಅಪಾರ ಕಾಳಜಿಯನ್ನು ಹೊಂದಿದವರಾಗಿದ್ದಾರೆ. ಅವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿ ಬಡಜನರ ಸೇವೆಯನ್ನು ಮಾಡುವುದಾಗಿ, ಹಾಗಾಗಿ ಹೆಚ್ಚಿನ ಮತಗಳನ್ನು ನೀಡಿ ಗೆಲ್ಲಿಸುವುದಾಗಿ ಮನವಿಯನ್ನು ಮಾಡಿದರು. ಅದರಂತೆ ಅಭ್ಯರ್ಥಿಯ ಪರವಾಗಿ ಸುರೇಶ್ ಶಿಂದೆ ಅವರು ಮಾತನಾಡಿ, ಅಭ್ಯರ್ಥಿಗೆ ಹೆಚ್ಚಿನ ಮತವನ್ನು ನೀಡಿ ಗೆಲ್ಲಿಸಿ ಜನರ ಸೇವೆಗೆ ಅವಕಾಶವನ್ನು ಕಲ್ಪಿಸುವುದಾಗಿ ಮನವಿಯನ್ನು ಮಾಡಿದರು. ಈ ವೇಳೆ ಅಭ್ಯರ್ಥಿಯಾಗಿರುವ ಹನುಮಂತ್ ತಂದೆ ಮಲ್ಲಿಕಪ್ಪನವರ ಬೆಂಬಲಿಗರು, ಹಿತೈಷಿಗಳು, ವಾರ್ಡ್ನ ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. ವಾರ್ಡ್ ನಂಬರ್ 31 ಈ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಶ್ರೀ ಬಂಡೆಪ್ಪ ಕಾಶೆಂಪುರ ಸಾಹೇಬರು ಈ ಓಣಿಯಲ್ಲಿ ಸತತ ಒಂದು 5 ವರ್ಷದಿಂದ ನಾ CMC ಎಲೆಕ್ಷನ್ ನಿಂದಿರ್ತೀನಣ್ಣ, CMC ಎಲೆಕ್ಷನ್ ನಿಂದಿರ್ತೀನಣ್ಣ ಅಂತ ಅವಾಗಿನಿಂದ ಕೇಳ್ತಾ ಇದ್ದೀನಿ. ಆ ದೇವರ ಆಶೀರ್ವಾದದಿಂದ 31 ವಾರ್ಡ್ದಾಗ ಪರಿಶಿಷ್ಟ ಪಂಗಡ ಬಂದಿತ್ತು. ಅದಕ್ಕೆ ನಾವು 1 ವರ್ಷದಿಂದ ಎಲ್ಲ ಓಣಿದಲ್ಲಿ ಕುಮಾರಣ್ಣವರು, ಸುರೇಶ್ ಶಿಂದೆ ಅಣ್ಣವರು, ಪ್ರವೀಣ್ ಕಿಷ್ಟಿ ಅವರು, ನರ್ಸಣ್ಣವರು, ನಮ್ಮ ಮಾಜಿ ಕೌನ್ಸಿಲರ್ ಮಾರ್ಟಿನ್ ಅಣ್ಣವ್ರಿಗೆ ಅವರು ಕೂಡ ಆವಾಗಿನಿಂದ ಹೇಳ್ತಾ ಇದ್ದೀನಿ, ನಾನು ಎದುರ್ತೀನಣ್ಣ, ನಮ್ಮದು ಇರಬೇಕು, ನಮ್ಮ ಪಕ್ಷದಲ್ಲಿ ಸತತ 3 ಬಾರಿ ಸರಿ ಗೆದ್ದಿದೆ ಇಲ್ಲಿ 31 ವಾರ್ಡದಲ್ಲಿ. ಅದು ಕೂಡ ನಾನು ನಿಂದಿರ್ಬೇಕಂದ್ರೆ ಆಯಿತು, ಎಲ್ಲ ಸಾಹೇಬರು ಆಶೀರ್ವಾದ ತೊಗೊಂಡು ಮುಂದೆ ಬಾ ಅಂದರು. ಅದಕ್ಕೆ ಎಲ್ಲರ ಸಹಕಾರದಿಂದ ಟಿಕೆಟ್ ಸಿಕ್ಕಿದೆ. ನಮ್ಮ ಪಕ್ಷ ರೈತರ ಪಕ್ಷ. ರೈತರು 1 ವರ್ಷದಲ್ಲಿ ಕುಮಾರಸ್ವಾಮಿ ಅವರು ಬಂದರು, ಸುಮಾರು ರೈತರ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದರು. ಹಿಂದುಳಿದ ಜಾತಿ ಪಕ್ಷ ಇದೆ ನಮ್ಮದು. ಬಡವರ ಬಗ್ಗೆ ಭಾಳ ಕಾಳಜಿ ಉಳ್ತಕ್ಕಂಥ ಪಕ್ಷ. ಈ ಕಾನ್ಸ್ಟಿಟ್ಯೂನ್ಸಿದಾಗ ನಮಗೆ ಜಯ ಸಿಗ್ತದೆ ಅಂತ ತಾನು ಎರಡು ಮಾತನ್ನು ಹೇಳೋದು. ನಿಮ್ಗೆ ಇವಾಗ ಪ್ರಚಾರ ಮಾಡತ್ತಿರಲ್ಲ, ನಿಮ್ಗೆ ಇಲ್ಲಿಂದ ಏನು ಸಮಸ್ಯೆಗಳು ಕಂಡು ಬಂದವ? ಆ್ಯಂಡ್ ನೀವು ಇನ್ ಕೇಸ್ ಮುಂದೆ ಬಂದರೆ ಇಲ್ಲಿ ಜಯಭೇರಿ ಸಾಧಿಸಿದರೆ ಏನೇನು ಸೇವೆ ಮಾಡ್ತೀರಿ? ಹೌದೌದು, ಸ್ವಲ್ಪ ಎಲ್ಲ ಕೆಲಸ ಆಗಿದೆ. ಸ್ವಲ್ಪ ರೋಡು, ಸ್ವಲ್ಪ ಡ್ರೈನು, ಸ್ವಲ್ಪ ನಾಲಿಗಳು ಏನವ, ಸ್ವಲ್ಪ ಏನು ಸಮಸ್ಯೆ ಇದ್ದರೂ ಅದು ಮುಂದೆ ಗೆದ್ದಂತ ನಾನು ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳ್ತೇನೆ. ವಾರ್ಡ್ ನಂಬರ್ 31ರ ಅಭ್ಯರ್ಥಿ ಶ್ರೀ ಹನುಮಂತ್ ಅವರು ಈ ಇಂದು TDB ಕಾಲನಿಯಲ್ಲಿ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕಾಗಿ ಈ ಓಣಿಯ ಜನರು ಭಾಳ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ಇಲ್ಲಿ 90% ವೋಟು JDS ಮೊದಲಿಂದು ಇದೆ, ಇವಾಗೂ ಅವ್ರ ಪರವಾಗೇ ಇದೆ. ಹಾಗಾಗಿ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರು ಕುಮಾರ್ ಸಾಬ್ರು, ಸ್ಟೀಫನ್ ಅವರು, ಆಮೇಲೆ ನರ್ಸಿಂಗ್ ಅವರು, ದೇವೇಂದ್ರ ಅವರು, ಪ್ರವೀಣ್ ಕಿಷ್ಟಿ ಅವರು, ಧನರಾಜ್ ಅವರು, ಇವರೆಲ್ಲರೂ ಒಂದು ಟೀಮ್ ಮಾಡಿ ಭಾಳ ಹುಮ್ಮಸ್ಲಿಂದ ಈ ಪ್ರಚಾರ ಏನಪ್ಪ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಥರ ಇನ್ನು 8 ದಿವಸ ಬೇರೆ ಬೇರೆ ಇನ್ನು ಬರೋಂಥ ಓಣಿಗಳಲ್ಲಿ ಇದೇ ರೆಸ್ಪಾನ್ಸ್ ಸಿಗ್ತದಂತ ಹೇಳಿ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. 2021ನೇ ಸಾಲಿನ ನಗರಸಭೆಯ ಚುನಾವಣೆಯ ಪ್ರಯುಕ್ತವಾಗಿ ಆಯಾ ಪಕ್ಷದ ಅಭ್ಯರ್ಥಿಗಳು ಜನರ ಮನವೊಲಿಸಲೆಂದು ಮತಯಾಚನೆ ಮಾಡುವ ಪ್ರಕ್ರಿಯೆಯು ಭರದಿಂದ ಸಾಗುತ್ತಿದೆ. ಅದರಂತೆ ವಾರ್ಡ್ ಸಂಖ್ಯೆ 31ರ ಬಿಜೆಪಿ ಅಭ್ಯರ್ಥಿಯಾದ ಕಿರಣ ಪಾಲಂ ಅವರು ತಮ್ಮ ಬೆಂಬಲಿಗರೊಂದಿಗೆ ಮನೆ ಮನೆಗೆ ತೆರಳಿ ವಾರ್ಡ್ನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ, ಹೆಚ್ಚಿನ ಮತ ನೀಡಿ ಗೆಲ್ಲಿಸುವುದಾಗಿ ಮತಯಾಚನೆಯನ್ನು ಮಾಡಿದರು. ಈ ಕುರಿತಾಗಿ ಅಭ್ಯರ್ಥಿಯಾಗಿರುವ ಕಿರಣ ಪಾಲಂ ಅವರು ಮಾತನಾಡಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಕ್ಕಾಗಿ ಪಕ್ಷದವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಸತತ 4 ವರ್ಷಗಳಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ವಾರ್ಡ್ನಲ್ಲಿ ಅವಶ್ಯಕತೆ ಇರುವ ಕಡೆಗಳಲ್ಲಿ ರಸ್ತೆ ದುರಸ್ತಿ ಮಾಡಿಸಿದ್ದೇನೆ. ಬೀದಿ ದೀಪಗಳ ಅಳವಡಿಕೆಯನ್ನು ಮಾಡಿಸಿದ್ದೇನೆ. ರೇಷನ್ ಕಿಟ್, ಮಾಸ್ಕ್, ತರಕಾರಿಗಳನ್ನು ಲಾಕ್ಡೌನ್ನಂತಹ ಸಂದರ್ಭದಲ್ಲಿ ವಿತರಣೆ ಮಾಡಿದ್ದೇನೆ. ಹಾಗಾಗಿ ಮುಂಬರುವ ದಿನಮಾನಗಳಲ್ಲಿ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡುವ ಮೂಲಕ ಗೆಲ್ಲಿಸಿ ಜನರ ಸೇವೆಗೆ, ವಾರ್ಡ್ನ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸುವುದಾಗಿ ಮನವಿಯನ್ನು ಮಾಡಿದರು. ಈ ವೇಳೆ ಕಿರಣ್ ಪಾಲಂ ಅವರ ಬೆಂಬಲಿಗರು, ಹಿತೈಷಿಗಳು ಉಪಸ್ಥಿತರಿದ್ದರು. ನಗರಸಭಾ ಎಲೆಕ್ಷನ್ದಲ್ಲಿ ನನಗೆ ಭಾರತೀಯ ಜನತಾ ಪಕ್ಷದಿಂದ 31 ವಾರ್ಡ್ದಲ್ಲಿ ಅಭ್ಯರ್ಥಿ ಮಾಡಿ ಇಳಿಸಿದ್ದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಭಾಳ ಧನ್ಯವಾದಗಳು. ನಾ ಈ 31 ವಾರ್ಡಿಗೆ ಬಂದು 4 ವರ್ಷ ಆಯಿತು. 4 ವರ್ಷದಿಂದ
ಅಭಿವೃದ್ಧಿ ಕೆಲಸನೂ ಮಾಡೀನಿ. ರೋಡ್ ಆಗಲಿ, ಬೋರ್ವೆಲ್ಸ್ ಆಗಲಿ ನನ್ನ ನೇತೃತ್ವದಲ್ಲೇ ಆಗಿದೆ. ಚರಂಡಿಗಳ ಸ್ವಚ್ಛತೆ ಆಗಲಿ, ಮತ್ತು ಲೈಟ್ಸ್, ಸ್ಟ್ರೀಟ್ ಲೈಟ್ಸ್ ಏನಿರ್ತಾವೆ ಅದು ಚೇಂಜ್ ಮಾಡೋದಾಗಲಿ, ಹೊಸದು ಹಾಕೋದಾಗಲಿ ಎಲ್ಲ ಕೆಲಸ ಮಾಡೀನಿ. ನಮ್ಮ ನಾಯಕರು ಇದಕ್ಕೆ ಭಾಳ ಬೆಂಬಲ ಕೊಟ್ಟರು ನನಗೆ. ಇದ್ರ ಬಗ್ಗೆದಾಗ ನಮ್ಮ CMC ಕಮಿಷನರು ಭಾಳ ಸಾಥ್ ಕೊಟ್ಟರು ಇದಕ್ಕೆ. ಮತ್ತು ನಾಳೆ ದಿನ ಮುಂದಿನ ದಿನದಾಗ ನನಗೆ ನನ್ನ ಒಂದು ವಿಚಾರದ ಎಲ್ಲರಿಗೆ ಮುಂದಿನ ದಿನದಾಗ ಬರುವಂಥ ಚುನಾವಣೆಯಲ್ಲಿ, ನಗರಸಭೆ ಚುನಾವಣೆಯಲ್ಲಿ ನನಗೆ ಎಲ್ಲರೂ ಸಾಥ್ ಕೊಡಬೇಕು, ನಿಮ್ಮ ಮತಗಳು ನೀಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಏನೂ ಅಭಿವೃದ್ಧಿ ಆಗಲಿ ಈ 31 ಬಡಾವಣೆಯಲ್ಲಿ, ವಾರ್ಡಿನ ಬಡಾವಣೆಯಲ್ಲಿ ನಾ ಎಲ್ಲ ಮಾಡಿಕೊಡ್ತೀನಿ ಅಂತ ನಾ ಮಾತನ್ನು ಕೊಡ್ತೀನಿ. ಮತ್ತು ಏನು ಕೆಲಸ ಆಗಲಿ, ರೋಡಿಂದಾಗಲಿ, ನಿಮ್ಮ ನಾಲಿ ಚರಂಡಿದಾಗಲಿ, ಬೋರ್ವೆಲ್ದಾಗಲಿ, ನೀರಿನ ಪ್ರಾಬ್ಲಮ್ ಆಗಲಿ, ಲೈಟಿನ ಪ್ರಾಬ್ಲಮ್ ಆಗಲಿ, ಮತ್ತು ಎಲ್ಲ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಮತ್ತು ಲಾಕ್ಡೌನ್ದಲ್ಲೂ ನಾ ಭಾಳಷ್ಟು ಕೆಲಸ ಮಾಡೀನಿ. ಇಲ್ಲಿ ಕಿಟ್ಗಳು, ರೇಷನ್ ಕಿಟ್ಗಳು ಹಂಚೋದಾಗಲಿ, ಮಾಸ್ಕ್ಗಳು ಹಂಚೋದಾಗಲಿ, ವೆಜಿಟೇಬಲ್ ಹಂಚೋದಾಗಲಿ ಎಲ್ಲ ಕೆಲಸ ಮಾಡೀನಿ. ಮತ್ತು ಮುಂದಿನ ಬರೋ ದಿನಗಳಿಗೂ ಮಾಡ್ತೀನಿ. ಮತ್ತು ನಮ್ಮ ತಾಯಂದರಿಗೆ, ನಮ್ಮ ತಮ್ಮಂದರಿಗೆ ಎಲ್ಲರಿಗೆ ಒಂದು ವಿನಂತಿ ಅದ, ಬರೋಂಥ ಚುನಾವಣೆಯಲ್ಲಿ ನನಗೆ ಮತಗಳು ಹಾಕಿ ಜಯ ಇದು ಮಾಡಿಸಿ. ಮತ್ತು ಮುಂದಿನ ಬರುವ ದಿನಗಳಲ್ಲಿ ನಿಮ್ಮದು ಡೆವಲಪ್ಮೆಂಟ್ ಬಗ್ಗೆದಾಗ ನೀವು ವಿಚಾರ ಮಾಡಿರಿ. ಓಟ್ಗಳು ನನಗೆ ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ರಿ. ನಾಳೆ ದಿನ ನಾನು ಕೆಲಸ ಮಾಡಿ ತೋರಿಸ್ತೀನಿ. ನನಗೂ ಹುಮ್ಮಸ್ಸಾದ ಕೆಲಸ ಮಾಡಬೇಕಂತ. ಈ 31 ಬಡಾವಣೆ ಏನು ಸ್ಲಮ್ ಅಂತ ಹೇಳ್ತಾರೆ ಎಲ್ಲರೂ, ಆ ಸ್ಲಮ್ ಹಿಂದುಳಿದ ಏನು ಹೇಳ್ತಾರೆ ಅದನ್ನ ತಿದ್ದುಪಡಿ ಮಾಡ್ತೀನಿ. ಅದಕ್ಕೆ ಮುಂದಿನ ದಿನದಲ್ಲಿ ಯಾರು ಈ ಏರಿಯಾಕ್ಕೆ ಹಿಂದುಳಿದ ಏರಿಯಾ ಅಂತ ಹೇಳಬಾರ್ದು. ಮುಂದಿನ ಬರುವ ದಿನಗಳಲ್ಲಿ ಎಲ್ಲ ರೋಡ್ಗಳಾಗಲಿ ಎಲ್ಲಾಗಲಿ ಆಲ್ರೆಡಿ ನಾನು CMCದಾಗಿ 3 ಬೋರ್ ಟೆಂಡರ್ದಾಗವ, ರೋಡ್ಗಳು ಟೆಂಡರ್ದಾಗವ, ಎಲ್ಲ ಕೆಲಸ ಮಾಡಿ ತೋರಿಸ್ತೀನಿ. ಇಷ್ಟು ಹೇಳ್ಕೊತಾ ಜಾತ್ಯತೀತ ಜನತಾದಳದ ವಾರ್ಡ್ ಸಂಖ್ಯೆ 11ರ ಅಭ್ಯರ್ಥಿಯಾದ ಶ್ರೀಮತಿ ದ್ರೌಪದಿ ಗಂಡ ತಿಪ್ಪಣ್ಣ ಕಾಳೆ ಅವರು ಹಾಗೂ ಅವರ ಪರವಾಗಿ JDS ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾದ ಅಭಿಕಾಳಿ ಅವರು ವಾರ್ಡ್ನ ಪ್ರತಿಯೊಂದು ಮನೆಗೆ ತಮ್ಮ ಬೆಂಬಲಿಗರೊಂದಿಗೆ ತೆರಳಿ ಮತ ಬಾಂಧವರಿಗೆ ಕರಪತ್ರಗಳನ್ನು ನೀಡುವ ಮೂಲಕ ಮತಯಾಚನೆಯನ್ನು ಮಾಡಿದರು. ಈ ಕುರಿತಾಗಿ ಅಭ್ಯರ್ಥಿಯ ಪರವಾಗಿ ಅಭಿಕಾಳಿ ಅವರು ಮಾತನಾಡಿ 2021ನೇ ಸಾಲಿನ ನಗರಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಜಾತ್ಯತೀತ ಜನತಾದಳದ ಪಕ್ಷದ ವಾರ್ಡ್ ಸಂಖ್ಯೆ 11ರ ಅಭ್ಯರ್ಥಿಯಾಗಿ ನನ್ನ ತಾಯಿಯನ್ನು ಕಣಕ್ಕಿಳಿಸಿದ್ದೇನೆ. ಇವತ್ತು ಅವರ ಪರವಾಗಿಯೇ ಮನೆಗೆ ತೆರಳಿ ಮತಯಾಚನೆ ಮಾಡಲಾಗುತ್ತಿದೆ. ನಂದೇ ಆದ ಸಾಕಷ್ಟು ಕೊಡುಗೆಗಳನ್ನು ಈ ವಾರ್ಡ್ ಅಭಿವೃದ್ಧಿಗೆ ನೀಡಿದ್ದೇನೆ. ಸಾಕಷ್ಟು ಜನರ ಕುಂದುಕೊರತೆಗಳಿಗೆ ಸ್ಪಂದಿಸಿದ್ದೇನೆ. ಲಾಕ್ಡೌನ್ನಂತಹ ಸಂಕಷ್ಟದ ಸಂದರ್ಭದಲ್ಲಿ ಅವಶ್ಯಕವಿರುವ ಜನರ ಹಾಸ್ಪಿಟಲೈಸೇಷನ್ಗೆ ಸಹಕರಿಸಿದ್ದೇನೆ. ಹಾಗಾಗಿ ನನ್ನ ಸೇವೆಯನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡಲಾಗುತ್ತಿದೆ. ದಿನಾಂಕ 27ರಂದು ನಡೆಯುವ ನಗರಸಭೆಯ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವುದಾಗಿ ಮನವಿಯನ್ನು ಮಾಡಿದರು. ಈ ವೇಳೆ ಅಭ್ಯರ್ಥಿಯಾಗಿರುವ ಶ್ರೀಮತಿ ದ್ರೌಪದಿ ಗಂಡ ತಿಪ್ಪಣ್ಣ ಹಾಗೂ ಅವರ ಬೆಂಬಲಿಗರು, ಹಿತೈಷಿಗಳು, ಮಹಿಳೆಯರು, ವಾರ್ಡ್ನ ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. ವಾರ್ಡ್ ನಂಬರ್ ಎಲ್ಲ ಜನತೆಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಬೀದರ್ ನಗರಸಭೆ ಚುನಾವಣೆ ಬರ್ತಕ್ಕಂಥ 2021ನೇ ಸಾಲಿನ ಸಾರ್ವತ್ರಿಕ ಚುನಾವಣೆ ವಾರ್ಡ್ ನಂಬರ್ 11ರ ಜಾತ್ಯತೀತ ಜನತಾದಳ ಪಕ್ಷದ ಅಭ್ಯರ್ಥಿಯಾದ ನಮ್ಮ ತಾಯಿಯ ಶ್ರೀಮತಿ ದ್ರೌಪದಿ ತಿಪ್ಪಣ್ಣ ಕಾಳೆ ಅವರು ಈ ನಮ್ಮ ವಾರ್ಡ್ ನಂಬರ್ 11 ಜನತಾದಳ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೀನಿ. ನಾನು ಅಭಿಕಾಳೆ ಅಂತ JDS ಪಕ್ಷದ ವಿದ್ಯಾರ್ಥಿ ಘಟಕ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀನಿ. ಹೆಚ್ಚಿನ ಆದ್ಯತೆ ಕೊಟ್ಟು ತಮ್ಮ ಅಮೂಲ್ಯವಾದವನ್ನು 27ನೇ ತಾರೀಕಿಗೆ ಸೀರಿಯಲ್ ನಂಬರ್ 4ಕ್ಕೆ ತಮ್ಮ ಅಮೂಲ್ಯ ಮತ ಕೊಡಬೇಕಂತೇಳಿ ನನ್ನ ಮತದಾರರಲ್ಲಿ ಬೇಡಿಕೋತೇನೆ. ನಂದಾದಂಥ ಈ ಓಣಿಯಲ್ಲಿ ಕೊಡುಗೆ ಇದೆ. ಯಾವುದೇ ಸಾರ್ವಜನಿಕರ ಸಮಸ್ಯೆಗಳಿಗೆ ಭಾಳಷ್ಟು ಹಾಸ್ಪಿಟೇಷನ್ ಸ್ಪಂದಿಸಿದ್ದೀನಿ. ಆಮೇಲೆ ಬರ್ತಕ್ಕಂಥ ಸರ್ಕಾರ ಸವಲತ್ತುಗಳು, ಆಮೇಲೆ ನಮ್ಮ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಕೆಲಸಗಳು, ಈ ಕೋವಿಡಲ್ಲಿ ಭಾಳಷ್ಟು ನಾನು ಕೆಲಸ ಮಾಡೀನಿ. ಹಾಗೆ ನಮ್ಮ ಬರ್ತಕ್ಕಂಥ ನಮ್ಮ ಓಣಿಯಲ್ಲಿ ಏನು ಸಮುದಾಯ ಭವನ ಆಗಲಿ, ನವೀಕರಣ ಕೆಲಸ ಆಗಲಿ, ನಮ್ಮ ಸಮಾಜದ ವಿದ್ಯಾರ್ಥಿಗಳದ್ದು ಸ್ಕೂಲ್ ಆಗಲಿ, ಕಾಲೇಜಸ್ ಆಗಲಿ ಬೇಕಾಗಿಂತ ನಾನು ಸೌಲಭ್ಯಗಳಿಗೆ ನಾನು ಆದಷ್ಟು ಕೊಡುಗೆಯನ್ನು ಕೆಲಸ ಮಾಡೀನಿ. ಹಾಗಾಗಿ ನಾನು ಭಾಳಷ್ಟು ಕೆಲಸ ಮಾಡಿದಕ್ಕೆ ನಾನು ಜನರಿಗೆ ನಾನು ಮುಂದಿಕ್ಕಿ ನಾನು ಮತ ಕೇಳೋಕ್ಕೆ ನಾ ಪ್ರತಿ ಮನೆ ಎಲ್ಲ ಕಮ್ಯುನಿಟಿದಾಗಲಿ ನಮ್ಮ SC ರೈಟ್ ಆಗಲಿ, ಲೆಫ್ಟ್ ಆಗಲಿ, ಲಿಂಗಾಯತ್ ಆಗಲಿ, ಮುಸ್ಲಿಮ್ಸ್ ಆಗಲಿ ಎಲ್ಲರಿಗೂ ಮಾಡಿದಂಥ ಕೆಲಸ ಗುರುತಿಸಿ ಒಳ್ಳೆ ರೀತಿಯ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ಅಂತ ನಾನು ನಂಬಿನಿ. ಹಾಗಾಗಿ ತಮ್ಮ ಮಾಧ್ಯಮ ಮುಖಾಂತರ ಸಮಸ್ತ ನಮ್ಮ ವಾರ್ಡ್ ನಂಬರ್ 11 ಜನತೆಗೆ ನಾನು ಬೇಳ್ಕೊಳ್ಳೋದೇನೆಂದರೆ 27ನೇ ತಾರೀಕಿನಂದು ಜಾತ್ಯತೀತ ಜನತಾದಳ ಪಕ್ಷದ ಅಭ್ಯರ್ಥಿ ನಮ್ಮ ತಾಯಿಯವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಂಥ ಹಕ್ಕು ಅದು ಎಲ್ಲರೂ ಸದುಪಯೋಗ ಪಡ್ಕೋಬೇಕಂತೇಳಿ ಈ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪತ್ರಕರ್ತರ ಮುಖಾಂತರ ನಾನು ಬೇಳ್ಕೊಡ್ತೇನೆ ಅಂತೇಳಿ ಎಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರ ಅಧ್ಯಕ್ಷತೆಯಲ್ಲಿ ಕೈಗೊಳ್ಳಲಾದ ಕೋವಿಡ್ ನಿಯಂತ್ರಣ ಕುರಿತು ನಡೆದ ಸಭೆ. ಎನ್ಜಿಒ ಪ್ರತಿನಿಧಿಗಳ ಸಹಕಾರಕ್ಕೆ ಮನವಿ ಮಾಡಿದ ಜಿಲ್ಲಾಧಿಕಾರಿಗಳು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ವಾರ್ಡ್ ಸಂಖ್ಯೆ 20ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ದಿಗಂಬರ ಮಡಿವಾಳ್ ಜನಸೇವೆಗೆ ಅವಕಾಶ ಕಲ್ಪಿಸುವುದಾಗಿ ಅಭ್ಯರ್ಥಿಯಿಂದ ಮತಯಾಚನೆ. ವಾರ್ಡ್ ಸಂಖ್ಯೆ 31ರ ಜೆಡಿಎಸ್ ಅಭ್ಯರ್ಥಿ ಹನುಮಂತ್ ತಂದೆ ಮಲ್ಲಿಕಪ್ಪ ಅವರಿಂದ ಮನೆ ಮನೆಗೆ ತೆರಳಿ ತಮ್ಮ ಬೆಂಬಲಿಗರೊಂದಿಗೆ ಮತಯಾಚನೆ. ಹಿಂದುಳಿದ ವರ್ಗ ಬಡಜನರ ಸಮಸ್ಯೆ ನಿವಾರಣೆಗೆ ಯಾವಾಗಲೂ ಬದ್ಧನಾಗಿದ್ದೇನೆ, ಅಭ್ಯರ್ಥಿಯಿಂದ ಭರವಸೆ. ವಾರ್ಡ್ ಸಂಖ್ಯೆ 31ರ ಬಿಜೆಪಿಯ ಅಭ್ಯರ್ಥಿ ಕಿರಣ್ ಪಾಲಂ ಅವರಿಂದ ಮನೆ ಮನೆಗೆ ತೆರಳಿ ಮತಯಾಚನೆ. ಸತತ 4 ವರ್ಷಗಳಿಂದ ವಾರ್ಡ್ನ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿದ್ದೇನೆ, ಮತ ನೀಡಿ ಗೆಲ್ಲಿಸುವುದಾಗಿ ಕಿರಣ್ ಪಾಲಂ ಅವರಿಂದ ಮನವಿ. ಈ ಹಿಂದೆ ಮಾಡಿದ ಸೇವೆಯನ್ನು ಗುರುತಿಸಿ ಮತ ನೀಡುವುದಾಗಿ ಜೆಡಿಎಸ್ ಪಕ್ಷದ ವಾರ್ಡ್ ಸಂಖ್ಯೆ 11ರ ಅಭ್ಯರ್ಥಿ ಶ್ರೀಮತಿ ದ್ರೌಪದಿ ಅವರ ಪರವಾಗಿ ಅಭಿ ಕಾಳೆ ಅವರಿಂದ ಮತಯಾಚನೆ. ಇದುವರೆಗೂ ತೇಜಸ್ ನ್ಯೂಸ್ ಮೂಲಕ ಸುದ್ದಿಯನ್ನು ಹೇಳಿದ್ದು ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.